ಸಿದ್ದರಾಮಯ್ಯ ಎಲ್ಲ ಹಾಳು ಮಾಡ್ದ. ಹೌದು, ಬಸ್ ಎಲ್ಲ ಫ್ರೀ ಕೊಟ್ಟವ್ರೆ ಅಂತೆಲ್ಲ ಹೇಳಿಕೆ ಇದೆಯಲ್ಲ. ಬಸ್ ಎಲ್ಲ ಫ್ರೀ ಕೊಟ್ಟ, ನಮ್ಮ ಜನಗಳ ಮೇಲೆ ಮನೆ ಕಂದಾಯ ಅದು ಇದು ಎಲ್ಲದಕ್ಕೂ ಇದು ಮೋಸ ಮಾಡ್ದ. ಹೇಗೆ ಬೆಲೆ ಏರಿಕೆನಾ ಇಲ್ಲ ಏನು? ಬೆಲೆ ಏರಿಕೆ ಎಲ್ಲ ಆಗೋಯ್ತು, ಜಾಸ್ತಿ ಆಗೋಯ್ತು. ಕೊಟ್ಟಿರೋರು ಇದು ಯಾರು ಫೈನಾನ್ಸ್ಗಳು ಸರಿಯಾಗಿ ಮಾಡ್ತಾ ಇಲ್ಲ. ಆಮೇಲೆ ಎಲ್ಲ ಜನಗಳಿಗೆಲ್ಲನೂ ಕೊಡ್ತೀನಿ ಅಂದ್ಬಿಟ್ಟು ಕೊಡ್ತಾ ಇಲ್ಲ. 4-5 ತಿಂಗಳಿಂದ ಪೇಮೆಂಟ್ ಬರ್ತಾ ಇಲ್ಲ. ಮತ್ತೆ ಜನಗಳಿಗೂ ಅದನ್ನು ಬೈತಾವ್ರೆ. ಬಸ್ ಎಲ್ಲ ಯಾರು ನೋಡ್ರು ಜನ ಜಾಸ್ತಿ ಫುಲ್ಲು ರಶ್ಶೇ ಇರ್ತದೆ. ಎಲ್ಲ ಬಸ್ ಕಡೆ ಹೋಯ್ತಾ ಇದ್ರು ನಾವು ಹೋಗೋಕ್ಕೆ ಸ್ಥಳ ಇಲ್ಲ, ಅವ್ರದ್ದೇ ಜನ ತುಂಬಿರ್ತಾರೆ. ನಾವು ಬೆಂಗಳೂರಿಗೆ ಹೋಗ್ತೀವಿ ಅಂದರೆ ಒಂದಕ್ಕೆ ಡಬಲ್ ಮುಂಚೆ ಕಮ್ಮಿ ಕೊಟ್ಟು ರೇಟ್ ಕೊಟ್ಟು ಹೋಯ್ತಾ ಇದ್ದೋ, ಒಂದಷ್ಟು ಮೀಡಿಯಮ್ ಆಗಿತ್ತು ಹೋಯ್ತಾ ಇದ್ದೋ. ಇವಾಗ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ನಾವು ಏನೋ ಓಟ್ ಹಾಕಿಲ್ವೇ, ನಾವು ಓಟ್ ಹಾಕಿ ಮಾಡಿದ್ರೆ ಎಲ್ಲ ಇಬ್ರಿಗೂ ಮಾಡ್ಬೇಕಾಯ್ತು. ನಾವು ಮಾಡಿ ಅಂತ ಹೇಳಿದ್ವಾ, ಮಾಡಿದ್ಮೇಲೆ ಕರೆಕ್ಟಾಗಿ ಎಲ್ಲರಿಗೂ ಒಂದೇ ಥರ ಮಾಡ್ಬೇಕಾಯ್ತು. ಅವರು ಮಾಡಲಿಲ್ಲ. ಅವರು ನೀವು ಹೇಳಿದ ಪಾಯಿಂಟ್ ಕರೆಕ್ಟ್. ಒಂದು ಕಡೆ ಬಸ್ ಫ್ರೀ 2,000 ರೂಪಾಯಿ ಕೊಟ್ಟು ಅಕ್ಕಿ ಎಲ್ಲ ಕೊಟ್ಟು ಅದೆಲ್ಲ ನಾವೇನು ಕೇಳಿಲ್ಲ. ಪ್ರಾಬ್ಲಮ್ ಆಯ್ತು. ಡೈಲಿ ನೋಡಿ ಹಾಲ್ ರೇಟ್ 50 ರೂಪಾಯಿ ಆಗಿದೆ, ಅಕ್ಕಿ ರೇಟ್ 60 ರೂಪಾಯಿ ಆಗಿದೆ. ಈ ತರ ಇರುವಾಗ ಇದೆಲ್ಲ ಒಂದು ಸಪೋರ್ಟ್. ಅಕ್ಕಿ ಮಾತ್ರ ಕೊಡ್ತೀನಿ ಅಂದ್ಬಿಟ್ಟು ಅಕ್ಕಿ ಕೊಡ್ತಾವ್ರೆ. ಎಲ್ಲರೂ ಜನಗಳು ಮುಸ್ಲಿಮ್ಸ್ ಅವರು ಸಿಕ್ಕಾಪಟ್ಟೆ ಅವರೇ ಗಂಧ ನಡೆಸ್ಕೊಂಡು ಲೋಡ್ ಮಾಡ್ತಾರೆ. ಲೋಡ್ ಮಾಡ್ಬಿಟ್ಟು ವ್ಯಾಪಾರಕ್ಕೆ ಕಟ್ಲು ಜನಕ್ಕೆ ಮಾಡ್ತಾರೆ. ಸಾಬ್ರಗಳಿಗೆ ಯಾರಿಗೂ ಕೇಳೋಕ್ಕೆ ಇಲ್ಲ. ಇಟ್ಕೊಂಡ್ರೆ ಆ ಕಡೆ ಬಿಟ್ಬಿಡ್ತಾರೆ. 3 ದಿವಸದೊಳಗಡೆ ತಿರ್ಗಾ ಬಂದು ವ್ಯವಹಾರ ಮಾಡ್ತಾ ಇರ್ತಾರೆ. ಹೇಳಿ, ಅಕ್ಕಿ ವ್ಯಾಪಾರನೂ ಯಾವಾಗಲೂ ಇಲ್ಲಿ ತಗೋತಾರೆ 15 ರೂಪಾಯಿ 16 ರೂಪಾಯಿ ತಗೋತಾರೆ. ಅಂಗಡಿಯವ್ರು ಮನೆ ಹತ್ರ ಮುಂದೆ 15-16 ತಗೋತಾರೆ. ಇವಾಗ ಡಿಪೋನವರೇ ಸುಧಾ ತಗೋತಾ ಇದ್ದಾರೆ. ಡಿಪೋನವರು ಇವಾಗ ಮುಂಚೆ ಡಿಪೋನವ್ರು ಜಾಸ್ತಿ ತಗೋತಾ ಇರಲಿಲ್ಲ. ಇವಾಗ ಮುಸ್ಲಿಮ್ಸ್ ಅವರು ಎಲ್ಲನೂ ಡಿಪೋನವರು ಜಾಸ್ತಿ ತಗೋತಾ ಇದ್ದಾರೆ. ಅವರೇ 17 ರೂಪಾಯಿ ತಗೋತಾ ಇದ್ದಾರೆ. 17 ರೂಪಾಯಿ ತೊಗೊಂಡು 20 ರೂಪಾಯಿ ಕೊಡ್ತಾ ಇದ್ದಾರೆ. ಅವ್ರು 20 ರೂಪಾಯಿ ತೊಗೊಂಡು 25 ರೂಪಾಯಿ ಮಾರ್ತಾ ಇದ್ದಾರೆ ಮಂಡ್ಯಕ್ಕೆ ತೊಗೊಂಡೋಗಿ. ಯಾರು ಕೇಳೋರಿಲ್ಲ. ಹಂಗೂ ತಗೊಂಡು ಇಟ್ಕೊತು ಅಂತಾರೆ. ಇಟ್ಕೊಂಡು ಅವರೇ 3 ದಿವಸಕ್ಕೆ ತಿರ್ಗಾ ವ್ಯಾಪಾರ ಮಾಡ್ತಾ ಇರ್ತಾರೆ. ಕರೆಕ್ಟ್. ಈಗ ಏನು ಹೇಳೋದು, ಡಿ ಕೆ ಶಿವಕುಮಾರ್ ಅವ್ರು ಬಂದರೆ ಇದೆಲ್ಲ ಚೇಂಜ್ ಆಗುತ್ತಾ ಇಲ್ಲ ಅವರು ಇದನ್ನೇ ಮುಂದುವರಿಸ್ಕೊ ಹೋಗ್ತಾರಾ? ನೋಡಬೇಕು ಸರ್, ಬಂದಮೇಲೆ ನೋಡಬೇಕು ಅವ್ರು ಯಾವ ಥರ ಮಾಡ್ತಾರೆ, ಯಾವ ಥರ ಇದು ಅಂತ ಬಂದಮೇಲೆ ನೋಡಬೇಕು. ಸಿದ್ದರಾಮಯ್ಯ ಮಾಡಿದ್ದು ತಪ್ಪೆ. ಮುಂಚೆ ಇದೆಲ್ಲ ಮಾಡ್ತಾಯಿದ್ರು ಕೊಡ್ತಾಯಿದ್ರು. ಒಂದಷ್ಟು ದಿವಸ ಕೊಟ್ಟರು ಸಿದ್ದರಾಮಯ್ಯ ದುಡ್ಡು, ಎಲ್ಲರೂ ಒಂದು ಸ್ವಲ್ಪ ಕೊಟ್ಟರು ಅಂತ ಒಂದು ಸ್ವಲ್ಪ ಇದಾಗಿದ್ರು. ಈಗ 4-5 ತಿಂಗಳನ್ನ ಒಂದು ಬುಟ್ಟಿ ಒಂದು 3 ತಿಂಗಳು 4 ತಿಂಗಳಿಗೆ 1 ತಿಂಗಳು ಹಾಕೋರು. ಇವಾಗ ಹೇಗೆ ತಿಂಗಳು ಇವಾಗ 3-4 ತಿಂಗಳು ಆಗ್ಬಿಟ್ಟಿದೆ. ಯಾರಿಗೂ ಆಗ್ತಾ ಇಲ್ಲ. ಆಮೇಲೆ ನಮ್ಮನೆ ಹೆಂಗಸರು ಪಂಗಸರುಗಳು ಹೋಯ್ತಾರೆ ದೇವಸ್ಥಾನಕ್ಕೆ ಅಂತ ಹೋಯ್ತಾರೆ. 4-5 ದಿವಸ ಬರೋಕ್ಕೆ ಇಲ್ಲ. ಅವಾಗ ಯಾವ ಇದ್ರ ಮೇಲೆ ಪಕ್ಷನ ಇಷ್ಟಪಡ್ತಾರೆ ಅಂತ. ಇವಾಗ BJP ಎಂಡ ಮಾಡಾಕಿದ್ದಾರೆ. ಯಾವ್ದು ನೋಡ್ರು ರೈಟು ಜಾಸ್ತಿ ಹಾಕಿದ್ದಾರೆ. ಇವಾಗ ಏನೇ ತಗೊಂಡ್ರು ಐಟಮ್ಗಳು ಜಾಸ್ತಿ ರೇಟು. ಇವಾಗ ನಾವು ದುಡಿಯೋದು ಇವಾಗ 300 ರೂಪಾಯಿ 400 ರೂಪಾಯಿ. ಒಂದು ಕಡೆ ಹೋದ್ರೆ ಕೆಲಸಕ್ಕೆ 200 ರೂಪಾಯಿ 400 ರೂಪಾಯಿ 500 ರೂಪಾಯಿ ಕೊಡ್ತಾರೆ ಅಂದ್ಕೊಳ್ಳಿ. 500 ರೂಪಾಯಿ ಕೊಟ್ಟರೆ ಏನು ಒಂದು ದಿವಸ ಕೊಡ್ತಾರೆ, ಇನ್ನೊಂದು ದಿವಸ ಯಾರು ಹೋಗಲ್ಲ ಜನಗಳು. ಹೆಂಗಸ್ರುಗಳೇ ಇರಿಕಿಲ್ಲ, ಅನ್ನ ಹಾಕೋರು ಇರಿಕಿಲ್ಲ. ಅವ್ರು ಆ ಕಡೆ ಹೊಂಟೋಯ್ತಾರೆ. ನಮಗೆ ಬೇಜಾರಾಗಿ ಊಟ ಇಲ್ವಲ್ಲ ಅಂತ ನಾವು ಸೋಂಬೇರಿ ಆಗೋಯ್ತೀವಿ. ಮಕ್ಕಳಿಗೆ ಓದ್ಸೋಕ್ಕೂ ಕಷ್ಟ ಆಗಿದೆ ಈಗ. ಇವಾಗ ಏನೇ ಸ್ಕೂಲ್ ಫೀಸು ಅಂತಂದರೆ ಗೌರ್ಮೆಂಟ್ ಸ್ಕೂಲ್ ಇಲ್ಲ ಅಚ್ಚುಕಟ್ಟಾಗಿ ಇವಾಗ ಅದಕ್ಕೆ ಇದು ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಆಡಳಿತ ಬದಲಾವಣೆ ಬರಬೇಕು ಅಂತ, ಬದಲಾವಣೆ ಆಗಬೇಕು. ಬೇಡ, ಸರಿಗಿಲ್ಲ, ಸರ್ಕಾರ ಸರಿಗಿಲ್ಲ ಅಂತ ಇದು ಮಾಡ್ತಾರೆ.